ಇತ್ತೀಚಲಾಗಿ ಕರ್ನಾಟಕ ರಾಜ್ಯದ ನೂತನ ಸರ್ಕಾರದಲ್ಲಿ ಗಾಣಿಗ ಸಮಾಜಕ್ಕೆ ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತಕ್ಕಂಥ ವಿಷಯವನ್ನು ಇಟ್ಕೊಂಡು ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಆಹ್ವಾನಿಸಿದ್ದೇವೆ. ಯಾಕೆ ಈ ಮಾತನ್ನು ಹೇಳ್ತೇವೆ ಅಂದರೆ, ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 40ರಿಂದ 45 ಲಕ್ಷ ಜನಸಂಖ್ಯೆ ಇರತಕ್ಕಂಥ ಗಾಣಿಗ ಸಮಾಜ ಈಗಾಗಲೇ ಹಿಂದುಳಿದ ವರ್ಗಕ್ಕೆ ಸೇರಿದ್ದು ಅಂಥೇಳಿ ಸರ್ಕಾರ ಗುರುತಿಸಿ ನಮಗೆ ಸುಮಾರು ವರ್ಷಗಳಿಂದ, ಅಂದರೆ ಸ್ವತಂತ್ರ ಸಿಕ್ಕು 8 ದಶಕಗಳು, 79 ವರ್ಷ ಮುಗಿದು 80 ವರ್ಷ ಆಯಿತು. ಕಾಂಗ್ರೆಸ್ ಸರ್ಕಾರ ಬಂದಾಗಲೊಮ್ಮ ನಮ್ಮ ಸಮಾಜದವರು ಸಚಿವ ಸ್ಥಾನ ಕೊಡ್ರಿ ಅಂತೇಳಿ ಒತ್ತಾಯಿಸ್ತಾ ಬಂದಿದ್ದಾರೆ. ಆದರೂ ಇನ್ನೂವರೆಗೆ ಈಡೇರಿಲ್ಲ. ಇವತ್ತು ರಾಜ್ಯದಲ್ಲಿ 3 ಜನ ಪ್ರಭಾವಿ ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮವರಿದ್ದಾರೆ. ಅಥಣಿಯಿಂದ ಶ್ರೀಯುತ ಲಕ್ಷ್ಮಣ್ ಸವದಿ ಅವರಿದ್ದಾರೆ, ಭದ್ರಾವತಿಯಿಂದ ಶ್ರೀಯುತ BK ಸಂಗಮೇಶ್ ಅವರಿದ್ದಾರೆ, ಚಿತ್ರದುರ್ಗದಿಂದ ವೀರೇಂದ್ರ ಪಪ್ಪಿ ಅವರಿದ್ದಾರೆ. ಈ 3 ಜನ ಶಾಸಕರಲ್ಲಿ ಕನಿಷ್ಠ 2ರನ್ನಾದರೂ ನೀವು ಸಚಿವರನ್ನಾಗಿ ಮಾಡಿರಿ ಅಂಥೇಳಿ ಆಶಾ ಭಾವನೆಯಿಂದ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಮಾಜಿ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಲ್ಲಿ ಮತ್ತು ಇವತ್ತಿನ ನೂತನ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ BK ಹರಿಪ್ರಸಾದ್ರವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಇದರ ಜೊತೆಗೆ AICC ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಸಹ ನಾವು ಸುಮಾರು ವರ್ಷಗಳ ಹಿಂದೆ ಅವರನ್ನು ಭೇಟಿ ಮಾಡಿ ಈ ವಿಷಯವನ್ನು ಪ್ರಸ್ತಾಪಿಸಿದಾಗ ಮುಂದಿನ ದಿನಮಾನಗಳಿಗೆ ಸರಿಪಡಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇವತ್ತು ವಿಶೇಷವಾಗಿ ಶ್ರೀಯುತ ಲಕ್ಷ್ಮಣ್ ಸವದಿ ಅವರು ಹಿಂದೆ ಭಾರತೀಯ ಜನತಾ ಪಕ್ಷದಲ್ಲಿದ್ದಾಗ ಅವರನ್ನು ಪಕ್ಷ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿತ್ತು. ಸೋತಾಗಲೂ ಸಹ ಅಂಥ ಒಬ್ಬ ಪ್ರಭಾವಿ ನಾಯಕನಿಗೆ ಕೊನೆಗೆ ಪಕ್ಷದ ಭಿನ್ನಾಭಿಪ್ರಾಯದಿಂದ ಟಿಕೆಟ್ ಕೊಡದೇ ಇರುವಾಗ ನಮ್ಮ ಪಕ್ಷದ ಇವತ್ತಿನ ಮುಖ್ಯಮಂತ್ರಿಗಳಾಗಿರ್ಬೋದು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಾಗಿರ್ಬೋದು, ಅವರನ್ನು ಮನವೊಲಿಸಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕು, ಕಾಂಗ್ರೆಸ್ ಪಕ್ಷದಲ್ಲಿ ಮುಂದೆ ಸರ್ಕಾರ ಬಂದರೆ ನಿಮಗೆ ಒಳ್ಳೆಯ ಸ್ಥಾನಮಾನಗಳನ್ನು ಕೊಡ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದರು. ಇವತ್ತು ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರೋದರಿಂದ ಸುಮಾರು ಉತ್ತರ ಕರ್ನಾಟಕದಲ್ಲಿ 20 ಮತಕ್ಷೇತ್ರಗಳಲ್ಲಿ ಗಾಣಿಗ ಸಮಾಜದ ಮತವನ್ನು ಪಡೆದು ಕಾಂಗ್ರೆಸ್ ಪಕ್ಷದ ಶಾಸಕರು ಆಯ್ಕೆಯಾಗಲಿಕ್ಕೆ ಕಾರಣರಾಯಿತು ಅಂತಕ್ಕಂಥ ಮಾತು ಪಕ್ಷದ ನಾಯಕರೇ ಹೇಳ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡ್ತಾರೆ ಅಂತಕ್ಕಂಥ ಭರವಸೆಯಿಂದ ನಾವೆಲ್ಲರೂ ಸಮಾಜದವರು ಆಶಾಭಾವನೆಯಿಂದ ನೋಡ್ತಾ ಇದ್ವಿ. ಮೊನ್ನೆ ನಡೆದಂಥ ವಿಸ್ತರಣೆಯಲ್ಲಿ ಅವರಿಗೆ ಸಿನಾರಿಟಿ ಅವರ ಒಂದು ಹಿರಿತನವನ್ನು ನೋಡಿ ಅವ್ರಿಗೆ ಕೊಡಬೇಕಾಗಿತ್ತು, ಅದು ಉಳಿತು. ಇವತ್ತು ಇಡೀ ರಾಜ್ಯಾದ್ಯಂತ ಗಾಣಿಗ ಸಮಾಜದವರು ಕಾಂಗ್ರೆಸ್ ಪಕ್ಷ ನಿಜವಾಗಿ ಜಾತ್ಯತೀತ ಮನೋಭಾವದಿಂದ ಕೂಡಿದಂಥ ಪಕ್ಷ ಐತಿ, ಎಲ್ಲ ಸಮಾಜದವರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥ ಒಂದು ಪಕ್ಷ ಐತಿ. ಆ ಪಕ್ಷದಲ್ಲಿ ಗಾಣಿಗರಿಗೆ 80 ವರ್ಷಗಳಿಂದ 8 ದಶಕಗಳಿಂದ ಒಂದು ರಾಜ್ಯದಲ್ಲಿ ಒಂದು ಸಚಿವ ಸ್ಥಾನ ಸಿಕ್ಕಿಲ್ಲ ಅಂದರೆ ಇದು ನಿಜವಾಗಿ ಅನ್ಯಾಯ. ಇದನ್ನು ನಾವೆಲ್ಲರೂ ಹಕ್ಕೊತ್ತಾಯ ಮಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮ ರಾಜ್ಯಾದ್ಯಂತ ಮಾಡ್ತಾ ಇದ್ದೇವೆ. ದಯಮಾಡಿ ತಾವು ಸಹ ತಮ್ಮ ಪತ್ರಿಕೆ ಮಾಧ್ಯಮಗಳ ಮುಖಾಂತರ ಈ ವಿಷಯವನ್ನು ಸಾರ್ವಜನಿಕವಾಗಿ ಬಿತ್ತರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಮುಂದಿನ ವಿಷಯವನ್ನು ಶ್ರೀಯುತ ಪಾಸೋಡಿ ಅವರು ಮಾತಾಡ್ತಾರೆ. ಇವತ್ತಿನ ಈ ಪ್ರೆಸ್ ಮೀಟ್ ಕರೆಯಲು ಮುಖ್ಯ ಉದ್ದೇಶ ಅಂದರೆ, ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಂತೆ ಕರ್ನಾಟಕದಲ್ಲಿ ನಮ್ಮ ಸಮಾಜ ಕನಿಷ್ಠ ಅಂದರೂ 40ರಿಂದ 45 ಲಕ್ಷ ಇರುವುದರಿಂದ ಈ ಕಳೆದ 8 ದಶಕಗಳಿಂದ ನಮ್ಮ ಸಮಾಜದಲ್ಲಿ ಯಾರೊಬ್ಬರಿಗೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಒಂದು ಇವರಿಗೆ ನಮ್ಮ ನ್ಯಾಮಗೌಡರಿಗೆ ಒಂದು ಮಾತ್ರ ಕೊಟ್ಟಿದ್ರು ಅವಾಗ ಕೇಂದ್ರದಲ್ಲಿ, ಅದು ಈ ರಾಜ್ಯದಲ್ಲಿ ಯಾರಿಗೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಇದು ಭಾಳ ಅನ್ಯಾಯ ಆಗ್ತಾಯಿದೆ. ಈಗ
ಇರುವಂಥ ಕೇವಲ 3 ಜನರಲ್ಲಿ ಅತಿ ಪ್ರಭಾವಿಯಾಗಿ ಮತ್ತು ಈ ಪಕ್ಷಕ್ಕೆ ಎಲ್ಲ ರೀತಿಯಿಂದಲೂ ಅನುಕೂಲವಾಗಿ ಪಕ್ಷಕ್ಕಾಗಿ ನಿರಂತರವಾಗಿ ದುಡಿದು 20-25 ಶಾಸಕರು ಈ ಒಂದು ಈಗಿದ್ದ ಒಂದು ಶಾಸಕರಲ್ಲಿ ಅವರು ಆಯ್ಕೆ ಆಗಲು ಸಹಾಯ ಮಾಡಿದಂಥ ಲಕ್ಷ್ಮಣ ಸವದಿಯವರಿಗೆ ನಾವು ಕನಿಷ್ಠ ಪಕ್ಷ ಒಂದು ಇಬ್ಬರಿಗಾದರೂ ಒಂದು ಸಚಿವ ಸ್ಥಾನ ಸಿಗಲಿ ಅಂಥೇಳಿ ಈ ಒಂದು ಸಮಾಜ ಬಾಂಧವರಲ್ಲಿ ಎಲ್ಲರೂ ಕೂಡಿ ಇದು ಒಂದು ಹಕ್ಕೊತ್ತಾಯ ಮಾಡ್ತೇವೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಂತೆ ಇದು ಇಷ್ಟಕ್ಕೆ ನಿಲ್ಲುವುದಿಲ್ಲ. ಇಡೀ ಕರ್ನಾಟಕ ರಾಜ್ಯ ತುಂಬ ಇದನ್ನು ವಿಸ್ತರಿಸಿ ನಮ್ಮ ಹಕ್ಕಿಗಾಗಿ ನಾವು ಬಡಿದಾಡಬೇಕಾಗ್ತದೆ. ನಾವು ಹಕ್ಕಿಗಾಗಿ ಬಡಿದಾಡೋದ್ರಿಂದ ನಮಗೆ ಸಿಗುವುದಿಲ್ಲ. ಇದು ಈ ಒಂದು ಪ್ರೆಸ್ ಮುಖಾಂತರ ಈ ಒಂದು ನೂತನ ಸರ್ಕಾರಕ್ಕೆ ನಮ್ಮ ಒಂದು ರಿಕ್ವೆಸ್ಟ್ ಏನೆಂದರೆ ದಯಮಾಡಿ ಅಟ್ಲೀಸ್ಟ್ ಈಗ 2ನೇ ಒಂದು ವಿಸ್ತರಣೆಯಲ್ಲಿ ನಮ್ಮ ಸಮಾಜ ಬಾಂಧವರಿಗೆ ಅಟ್ಲೀಸ್ಟ್ ಒಂದು ಲಕ್ಷ್ಮಣ ಸವದಿಯವರಿಗೆ ಆಗಲಿ ಮತ್ತು ಪಪ್ಪಿಯವರು BK ಸಂಗಮೇಶ್ ಅವರಿಗಾಗಲಿ ಒಂದು ಸಚಿವ ಸ್ಥಾನ ಕೊಡ್ತಾರೆ ಅಂತ ಹೇಳಿ ನಮ್ಮ ಒಂದು ಅನಿಸಿಕೆಯಿಂದ ಭರವಸೆಯಿಂದ ಈ ಒಂದು ಪ್ರೆಸ್ ನೋಟ್ನಲ್ಲಿ ನಾವು ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಕಳಿಸ್ತಿದ್ದೇವೆ. ಎಲ್ಲ ಅಧ್ಯಕ್ಷರಂಥ ಪಾಸೋಡಿಯವರೇ ಹಾಗೂ ಸಮಾಜದ ಎಲ್ಲ ಗಣ್ಯರು, ಇವತ್ತು ದಿವಸ ಸತತವಾಗಿ ನಾವು ನೋಡ್ತಾ ಇದ್ದೀರಿ ನಮ್ಮ ಸಮಾಜ ಈ ಮಂತ್ರಿಮಂಡಲದಲ್ಲಿ ತುಳಿತಕ್ಕೆ ಒಳಗಾಗ್ತಾ ಇದೆ. ಶ್ರೀಮಂತ ಲಕ್ಷ್ಮಣ ಸವದಿಯವರು ಈಗಾಗಲೇ BJP ತೊರೆದು ಕಾಂಗ್ರೆಸ್ಗೆ ಬಂದಾಗ ಅವ್ರನ್ನ ಕರ್ಕೊಂಡು ಬಂದು ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಾಗ ಅವರು ಬಂದಾಗ ಅವ್ರ ಮುಖಾಂತರ ಸುಮಾರು ಒಂದು 25 ಮತಕ್ಷೇತ್ರಗಳಲ್ಲಿ ಕಾಂಗ್ರೆಸ್ MLAಗಳು ಆರಿಸಿ ಬಂದಿದ್ದಂಥ ಉದಾಹರಣೆ ಇದೆ. ಅದು ಕೂಡ ಹೈಕಮಾಂಡ್ ಕೂಡ ಗೊತ್ತಿದೆ. ಅವರು ಕೆಪೇಬಲ್ ಕೂಡ ಇದ್ದಾರೆ. ಅವರು ಮಂತ್ರಿಗಳಾಗಿ ಮಂತ್ರಿಗಳಾಗಿ ತಮ್ಮ ಕಾರ್ಯಕ್ಷಮತೆಯನ್ನು ಮಾಡಿ ಈ ನಾಡಿನ ಬೆಚ್ಚಗನ್ನು ಕೂಡ ಪಡೆದಂಥ ವ್ಯಕ್ತಿ. ಎಲ್ಲ ಸಾಮರ್ಥ್ಯ ಹೊಂದಿದ್ದರೂ ಕೂಡ ಅವ್ರನ್ನು ಏಕೆ ಕಡೆಗಣಿಸ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅದರಂತೆ ನಮ್ಮ BK ಸಂಗಮೇಶ್ ಅವರು ಕೂಡ ಅವರು 4ನೇ ಸರಿ MLA ಆಗ್ತಾ ಇರೋದು. ಅವರು ಕೂಡ ತಮ್ಮ ಒಂದು 4 ಸಲ MLA ಆಗಬೇಕಾದ್ರೆ ಜನಪ್ರತಿನಿಧಿಗಳ ಒಂದು ಅವರು ಪ್ರಭಾವ ಇದ್ದಾಗ ಮಾತ್ರ ಸಾಧ್ಯ. ಅದಕ್ಕೆ ದಯವಿಟ್ಟು ಮುಖ್ಯಮಂತ್ರಿಗಳಾಗಲಿ, ಆಮ್ಯಾಗ ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರಾಗಲಿ, ಖರ್ಗೆ ಅವರಾಗಲಿ, ಆಮ್ಯಾಗ ಅಧ್ಯಕ್ಷರಾಗಲಿ ಎಲ್ಲರೂ ಕೂಡಿ ನಮ್ಮ ಸಮಾಜದ 3 ಜನರ ಒಂದು ಶಾಸಕರಲ್ಲಿ ಕನಿಷ್ಠ ಇಬ್ಬರನ್ನಾದರೂ ಮಂತ್ರಿಗಳು ಮಾಡಬೇಕಂತ ತಿಳ್ಕೊಂಡು ನಮ್ಮ ಸಮಾಜದವರು ಎಲ್ಲರೂ ಒಕ್ಕೋರಿನಿಂದ ನಾವು ಬೇಡಿಕೆ ಮಾಡ್ತೇವೆ. ಅದನ್ನು ತಮ್ಮ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸಲು ಇಚ್ಛೆ ಪಡ್ತೇವೆ. ಧನ್ಯವಾದ.